ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಫಾದರ್ ಫ್ರಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ಇಂದು ನಾವು ಧ್ಯಾನಿಸಲಿರುವ ವಾಚನಗಳು ಕ್ರಿಸ್ತ ಜಯಂತಿ ನಡುರಾತ್ರಿ ಪೂಜೆ. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಾವು ಧ್ಯಾನಿಸಲಿರುವ ಈ ವಾಚನಗಳನ್ನು ಅರ್ಥೈಸುವಂತೆ ಪವಿತ್ರ ಆತ್ಮರ ಅನುಗ್ರಹವನ್ನು ನಮಗೆ ದಯಪಾಲಿಸಿರಿ. ಈ ರಾತ್ರಿ ಶುಭ ರಾತ್ರಿ. ಈ ರಾತ್ರಿ ನಮ್ಮ ರಕ್ಷಣೆಯ ರಾತ್ರಿ. ನಮ್ಮ ಜೀವೋದ್ಧಾರದ ಸತ್ಯಗಳನ್ನು ಅರ್ಥೈಸಿ ಅದರ ಪ್ರಕಾರ ಜೀವಿಸುವಂತೆ ನಮ್ಮನ್ನು ಅಭಿಷೇಕಿಸಿರಿ. ಈ ವಾಚನಗಳು ನಮ್ಮನ್ನು ಶುದ್ಧೀಕರಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ, ಅಧ್ಯಾಯ 9 ವಾಕ್ಯಗಳು 1-7. ಐಸಾಯಾ ಚಾಪ್ಟರ್ 9 ವರ್ಸಸ್ 1-7. ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿದ ಆ ನಾಡಿಗೆ ಇನ್ನು ಮುಂದೆ ಕತ್ತಲಿರುವುದಿಲ್ಲ. ಒಮ್ಮೆ ಜೆಬುಲೋನ್ ಮತ್ತು ನಫ್ತಾಲಿಯ ಗೋತ್ರಗಳಿಗೆ ಬೀಡಾಗಿದ್ದ ಆ ಪ್ರಾಂತ್ಯವು ಅವಮಾನಕ್ಕೆ ಗುರಿಯಾಗಿತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ಘನತೆ, ಗೌರವ ಬರುವುದು. ಸಮುದ್ರದ ಹಾದಿಯಿಂದ ಹಿಡಿದು ಜೋರ್ಡಾನಿನ ಆಚೆಯಲ್ಲಿರುವ ಪ್ರಾಂತ್ಯದವರೆಗೆ ಮಾತ್ರವಲ್ಲ, ಅನ್ಯ ಜನರು ಇರುವ ಗಲಿಲೇಯ ಪ್ರಾಂತ್ಯದವರೆಗೂ ಘನತೆ, ಗೌರವ ಬಂದೊದಗುವುದು. ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ, ಪ್ರಜ್ವಲಿಸಿತ ಜ್ಯೋತಿ ಕಗ್ಗತ್ತಲಲ್ಲಿ ಬಾಳುತ್ತಿದ್ದ ನಾಡಿಗರಿಗೆ. ವೃದ್ಧಿಗೊಳಿಸಿರುವೆ ನೀನು ಆ ದೇಶವನ್ನು, ಅಧಿಕರಿಸಿರುವೆ ಅದರ ತೋಷವನ್ನು. ಸುಗ್ಗಿ ಕಾಲದಲ್ಲಿ ಹಿಗ್ಗುವವರಂತೆ, ಕೊಳ್ಳೆ ಹಂಚಿಕೊಳ್ಳುವವರಂತೆ ಹರ್ಷಿಸುವರವರು ನಿನ್ನ ಮುಂದೆ. ಮುರಿದು ಹಾಕಿದೆ ಭಾರವಾದ ಅವರ ನೊಗವನು, ಅವರ ಬೆನ್ನನ್ನು ಬಡಿದ ಬೆತ್ತವನು, ದಬ್ಬಾಳಿಕೆ ನಡೆಸಿದವರ ದೊಣ್ಣೆಯನು. ಮಿದ್ಯಾನನ್ನು ಗೆದ್ದ ದಿನದಂದು ಹಾಗೆಯೇ ಮಾಡಿದೆಯಲ್ಲವೇ ನೀನು. ಅಗ್ನಿಕುಂಡಕ್ಕೆ ಆಹುತಿಯಾಗುವ ಯುದ್ಧಕ್ಕೆ ಬಂದ ಯೋಧರ ಪಾದರಕ್ಷೆಗಳು, ರಕ್ತಸಿಕ್ತವಾದವರ ದೇಹದ ಕವಚಗಳು. ಮಗುವೊಂದು ಹುಟ್ಟಿತ ಮಗೆ, ವರಪುತ್ರನನ್ನು ಕೊಟ್ಟರೆ ಮಗೆ. ಆತನ ಕೈಯಲ್ಲಿಹುದು ರಾಜ್ಯಾಡಳಿತ. ಅದ್ಭುತಶಾಲಿ, ಮಂತ್ರಿ ಶ್ರೇಷ್ಠ, ಪರಾಕ್ರಮ ದೇವ, ಅನಂತ ಪಿತ, ಶಾಂತಿ ನೃಪ, ಇವು ಆತನ ನಾಮಾಂಕಿತ. ಅಂತ್ಯವಿರದಾತನ ರಾಜ್ಯಾಭಿವೃದ್ಧಿಗೆ, ಕೊನೆಯಿರದ ರಾಜ್ಯದ ಶಾಂತಿಗೆ. ಆಸೀನನಾಗುವನಾತ ದಾವೀದನ ಸಿಂಹಾಸನದ ಮೇಲೆ, ಅಧಿಕಾರ ನಡೆಸುವನು ಆ ಸಾಮ್ರಾಜ್ಯದ ಮೇಲೆ. ಬಲಪಡಿಸುವನು ನ್ಯಾಯ ನೀತಿಯಿಂದದನು, ಇಂದಿಗೂ ಎಂದೆಂದಿಗೂ ಸ್ಥಿರಪಡಿಸುವನದನು. ಸರ್ವಶಕ್ತ ಸ್ವಾಮಿಯ ಅನುಗ್ರಹವೇ ಸಾಧಿಸುವುದದನು. ಕೀರ್ತನೆ ಶ್ಲೋಕ. ಇಂದೇ ದಾವೀದನ ಊರಿನಲ್ಲಿ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಕೀರ್ತನೆ 96. ಹೊಸ ಗೀತೆಯನ್ನು ಹಾಡಿರಿ ಪ್ರಭುವಿಗೆ, ವಿಶ್ವವೆಲ್ಲವೂ ಹಾಡಲಿ ಆತನಿಗೆ. ಪ್ರಭುವಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ. ಇಂದೇ ದಾವೀದನ ಊರಿನಲ್ಲಿ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಆತನ ಮುಕ್ತಿ ಮಾರ್ಗವನ್ನು ಪ್ರತಿನಿತ್ಯವೂ ಸಾರಿರಿ. ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ, ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ. ಇಂದೇ ದಾವೀದನ ಊರಿನಲ್ಲಿ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಹರ್ಷಿಸಲಿ ಆಕಾಶವು, ಸಂತೋಷಿಸಲಿ ಭೂಲೋಕವು, ಗರ್ಜಿಸಲಿ ಸಮುದ್ರವು ಮತ್ತು ಅದರೊಳಿರುವುದೆಲ್ಲವೂ. ಉಲ್ಲಾಸಿಸಲಿ ಹೊಲಗದ್ದೆಗಳು, ಪೈರು ಪಕ್ಷಗಳು, ಹರ್ಷಧ್ವನಿಗೈಯಲಿ ಕಾಡಿನ ಫಲ ವೃಕ್ಷಗಳು. ಇಂದೇ ದಾವೀದನ ಊರಿನಲ್ಲಿ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಪ್ರಭು ಧರೆಗೆ ನ್ಯಾಯ ತೀರಿಸಲು ಬಂದೇ ಬರುವನು ಖರೆಯಾಗಿ. ಜಗಕ್ಕೂ ಜನತೆಗೂ ತೀರ್ಪಿಡುವನು ನೀತಿ ನಿಯಮಾನುಸಾರವಾಗಿ. ಇಂದೇ ದಾವೀದನ ಊರಿನಲ್ಲಿ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಸಂತ ಪೌಲನು ತೀತನಿಗೆ ಬರೆದ ಪತ್ರದಿಂದ ವಾಚನ, ಅಧ್ಯಾಯ 2 ವಾಕ್ಯಗಳು 11-14. ಲೆಟರ್ ಟು ಟೈಟಸ್ ಚಾಪ್ಟರ್ 2 ವರ್ಸಸ್ 11-14. ಎಲ್ಲಾ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ.
ನಾವು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಭಕ್ತರಾಗಿಯೂ ಜೀವಿಸಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಅಲ್ಲದೆ ಮಹೋನ್ನತ ದೇವರು ಮತ್ತು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರು ಮಹಿಮಾರೂಪದಲ್ಲಿ ನಮಗೆ ಪ್ರತ್ಯಕ್ಷವಾಗುವ ಸೌಭಾಗ್ಯವನ್ನು ನಾವು ಎದುರು ನೋಡಬೇಕೆಂದು ಅದು ಕಲಿಸುತ್ತದೆ. ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ ಪರಿಶುದ್ಧರನ್ನಾಗಿಸಿ ಸತ್ಕಾರ್ಯಗಳಲ್ಲಿ ಆಸಕ್ತರಾದ ಒಂದು ಜನಾಂಗವನ್ನಾಗಿ ಮಾಡಿದರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಲೆಂದು ತಮ್ಮನ್ನೇ ನಮಗಾಗಿ ಸಮರ್ಪಿಸಿದರು. ಘೋಷಣೆ: ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ. ಅಲ್ಲೆಲುಯ್ಯ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 2 ವಾಕ್ಯಗಳು 1-14. ಲೂಕ್ ಚಾಪ್ಟರ್ 2 ವರ್ಸಸ್ 1-14. ಆ ಕಾಲದಲ್ಲಿ ಚಕ್ರವರ್ತಿ ಔಗುಸ್ತನು ತನ್ನ ಸಾಮ್ರಾಜ್ಯದಲ್ಲೆಲ್ಲ ಜನಗಣತಿಯಾಗಬೇಕೆಂದು ಆಜ್ಞೆ ಹೊರಡಿಸಿದನು. ಮೊಟ್ಟ ಮೊದಲನೆಯ ಆ ಜನಗಣತಿ ಕುರೇನ್ಯನು ಸಿರಿಯ ನಾಡಿಗೆ ರಾಜ್ಯಪಾಲನಾಗಿದ್ದಾಗ ನಡೆಯಿತು. ಆಗ ಎಲ್ಲರೂ ತಮ್ಮ ಹೆಸರನ್ನು ದಾಖಲೆ ಮಾಡಿಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ದಾವೀದನ ಮನೆತನದವನು ಹಾಗೂ ಗೋತ್ರದವನು ಆದುದರಿಂದ ಅವನು ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಹೊರಟು ಜುದೇಯ ನಾಡಿನ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥಳಾಗಿದ್ದ ಹಾಗೂ ಪೂರ್ಣ ಗರ್ಭವತಿಯಾಗಿದ್ದ ಮರಿಯಳು ಸಹ ಹೋದಳು. ಹೀಗೆ ಅವರು ಬೆತ್ಲೆಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು. ಆಕೆ ಚೊಚ್ಚಲು ಮಗನಿಗೆ ಜನ್ಮವಿತ್ತು. ಇದ್ದ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಗೋದಲಿಯಲ್ಲಿ ಮಲಗಿಸಿದಳು. ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ. ಅದೇ ನಾಡಿನ ಕೆಲವು ಕುರುಬರು ಹೊಲಗಳಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿ ಮಂದೆಗಳನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷನಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಆವರಿಸಿತು, ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಭಯಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇಂದೇ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಅವರೇ ಪ್ರಭು ಕ್ರಿಸ್ತ. ಇಗೋ ನಿಮಗೊಂದು ಸೂಚನೆ, ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯೊಂದರಲ್ಲಿ ಮಲಗಿಸಿರುವುದನ್ನು ಕಾಣುವಿರಿ ಎಂದನು. ತಕ್ಷಣವೇ ಆ ದೂತನ ಸಂಗಡ ಸ್ವರ್ಗದ ದೂತ ಪರಿವಾರವೊಂದು ಕಾಣಿಸಿಕೊಂಡಿತು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿತು. ಆತ್ಮೀಯ ಸಹೋದರ ಸಹೋದರಿಯರೇ, ಶುಭರಾತ್ರಿ, ಪರಮರಾತ್ರಿ, ಪರಮದಿನ, ಕ್ರಿಸ್ತ ಜಯಂತಿಯ ದಿನ. ಎಷ್ಟೊಂದು ಆತುರದಿಂದ ಕಾತುರದಿಂದ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ. ಆಗಮನ ಕಾಲದ 4 ಭಾನುವಾರಗಳಲ್ಲೂ ವಿಶೇಷ ಸಿದ್ಧತೆಯನ್ನು ಮಾಡಿ, ಅದರಲ್ಲೂ ಈ ಕ್ರಿಸ್ತ ಜಯಂತಿಗೆ ಪಾಪ ನಿವೇದನೆಯ ಮೂಲಕ ಅಥವಾ ಧ್ಯಾನದ ಮೂಲಕ ನಾವು ಆಧ್ಯಾತ್ಮಿಕ ಸಿದ್ಧತೆಯನ್ನು ಮಾಡಿದ್ದೇವೆ. ನನ್ನ ಮೊದಲ ವಾರದ ಧ್ಯಾನದಲ್ಲಿ ನಾನು ಹೇಳಿದೆ, ಆಗಮನ ಕಾಲ ಆತ್ಮ ಶೋಧನೆಯ ಕಾಲ. ಈ ಆಗಮನ ಕಾಲದಲ್ಲಿ 2 ವಿಷಯಗಳು ನಮಗಿವೆ. ಮೊದಲನೇದಾಗಿ ಯೇಸುವಿನ ಬರೋಣಕ್ಕೆ ಸಿದ್ಧತೆ, ಎರಡನೇದಾಗಿ ಕ್ರಿಸ್ತ ಜಯಂತಿಯ ಸಿದ್ಧತೆ. ಇವತ್ತು ಆ ಕ್ರಿಸ್ತ ಜಯಂತಿ ನಮಗೆ. ವರ್ಷ ಕ್ರಿಸ್ತ ಜಯಂತಿಯನ್ನು ನಾವು ಆಚರಿಸುತ್ತೇವೆ. ಈ ಕ್ರಿಸ್ತ ಜಯಂತಿಯ ದಿನದಂದು ನಾವು ವಿಶೇಷವಾಗಿ ದೇವರ ರಹಸ್ಯವನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ನೋಡಿ, ಯೇಸು ಸ್ವಾಮಿ ಒಂದು ಕಡೆ ಹೇಳಿದ ಮಾತು, ನೀವು ಮೇಧಾವಿಗಳಿಂದಲೂ ಜ್ಞಾನಿಗಳಿಂದಲೂ ಮರೆಮಾಚಿ ಮಕ್ಕಳಂತವರಿಗೆ ಶ್ರುತಪಡಿಸಿದ್ದೀರಿ, ಅಂದರೆ ಪ್ರಕಟಪಡಿಸಿದ್ದೀರಿ. ಜ್ಞಾನಿಗಳು ಮೇಧಾವಿಗಳು ಅರ್ಥ ಮಾಡಿಕೊಳ್ಳಲು ಆಗದ ರಹಸ್ಯವನ್ನು ದೇವರು ಕುರುಬರಿಗೆ, ಅಂದರೆ ದೀನರಿಗೆ ಅರ್ಥೈಸಿದರು. ಅವರು ನಂಬಿದರು, ವಿಶ್ವಾಸಿಸಿದರು. ಮಾತ್ರವಲ್ಲ, ಆ ಗೋದಲಿಯ ಹತ್ತಿರ ಹೋಗುವ ಅವಕಾಶ ಬೇರೆ ಯಾರಿಗೂ
ಧರ್ಮಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು ಅಥವಾ ಯಾಜಕರು, ಮಹಾಯಾಜಕರು ಎಲ್ಲರೂ ಇದ್ರು, ಯಾರಿಗೂ ಸಿಗಲಿಲ್ಲ. ರಾಬ್ಬಿಗಳು ಇದ್ರು, ಅವರಿಗೂ ಸಿಗಲಿಲ್ಲ. ಸಿಕ್ಕಿತೆಂದರೆ ಯಾರಿಗೆ? ದೀನರಾಗಿ ರಾತ್ರಿಯೆಲ್ಲ ಕುರಿ ಮಂದೆಗಳನ್ನು ಕಾಯುತ್ತಿದ್ದ ಆ ಕುರುಬರಿಗೆ. ಅಂದರೆ ಆ ಕುರುಬರಂತೆ ನಾವು ನಮ್ಮ ಜೀವನವನ್ನು ದೀನತೆಯಲ್ಲಿ ಎಚ್ಚರಿಕೆಯಿಂದ ಜೀವಿಸಲು ಒಂದು ನಮಗೆ ಸಂದೇಶವನ್ನು ಇವತ್ತು ನೀಡಲಾಗಿದೆ. ಕ್ರಿಸ್ತ ಜಯಂತಿಯ ಈ ಒಂದು ಸಂದರ್ಭದಲ್ಲಿ ನಿಜ ಅರ್ಥವನ್ನು ನಾವು ಇವತ್ತಿನ 2ನೇ ವಾಚನದಲ್ಲಿ ಇಲ್ಲಿ ಗಮನಿಸಬಹುದು. ಮೊದಲನೇ ವಾಚನದಲ್ಲಿ ಯೆಶಾಯ ಪ್ರವಾದನೆ ಮಾಡಿ ಹೇಳ್ತಾ ಇದ್ದಾನೆ, ಆ ದೇವರ ನಿಗೂಢ ರಹಸ್ಯ ಪ್ರಕಟವಾದಾಗ ಹೇಗಿರುವುದು, ಆ ರಕ್ಷಕ ಹೇಗಿರುವನು ನೋಡಿ. ಆವಾಗಲೇ ಆ ಸಮಯದಲ್ಲಿ ಭರವಸೆ ಕಳೆದುಕೊಂಡ ಜನರಿಗೆ ಭರವಸೆ ಕೊಡುತ್ತಾ ಹೇಳ್ತಾ ಇದ್ದಾನೆ, ಮಗುವೊಂದು ಹುಟ್ಟಿತೆ ಮಗೆ, ವರಪುತ್ರನನ್ನು ಕೊಟ್ಟರೆ ಮಗೆ. ನೋಡಿ, ಆ ಒಂದು ಸಂದೇಶ ನೀವು ಯೋಚನೆ ಮಾಡಿ. ಆ ಸಮಯದಲ್ಲಿ ಪ್ರವಾದಿಗಳು ಮಾತ್ರ ಇದ್ರು, ಅವರು ಕಷ್ಟದಲ್ಲಿದ್ರು, ಅವರಿಗೆ ಯಾವುದೇ ಒಂದು ಲಕ್ಷಣ ಇರಲಿಲ್ಲ ರಕ್ಷಕ ಬರ್ತಾನೆ ಅಂತೇಳಿ. ಆ ಸಮಯದಲ್ಲಿ ಹೇಳಿದ ಮಾತು, ಮಗುವೊಂದು ಹುಟ್ಟಿತೆ ಮಗೆ, ವರಪುತ್ರನನ್ನು ಕೊಟ್ಟರೆ ಮಗೆ. ನೋಡಿ, ದೇವರು ತಮ್ಮ ವಾಗ್ದಾನಗಳಿಗೆ ಯಾವಾಗಲೂ ವಿಶ್ವಾಸಿಯಾಗಿದ್ದಾರೆ. ದೇವರು ಎಂದೂ ನಮ್ಮನ್ನು ವಾಗ್ದಾನಗಳನ್ನು ಅವರು ತಿರಸ್ಕರಿಸಲಿಲ್ಲ, ಆ ವಾಗ್ದಾನಗಳನ್ನು ನೆರವೇರಿಸಿದ್ದಾರೆ. ಅಂದರೆ ಅಲ್ಲಿ ಇರುವ ಆ ಜನರಿಗೆ ಅಂದು ಕೊಟ್ಟ ಆ ಸಂದೇಶ ಇಂದು ಕೂಡ ನಮಗೆ ಆ ಸಂದೇಶವಾಗಿದೆ. ಆತನು ಯಾರು? ಆತನು ಅದ್ಭುತಶಾಲಿ. ಹೌದು, ಯೇಸು ಸ್ವಾಮಿ ಎಷ್ಟೋ ಅದ್ಭುತಗಳನ್ನು ಮಾಡಿದರು. ಮಂತ್ರಿ ಶ್ರೇಷ್ಠ, ಆತ ಎಲ್ಲದರಲ್ಲೂ ಶ್ರೇಷ್ಠನಾಗಿದ್ದ. ಆತ ಪರಾಕ್ರಮ ದೇವ, ಅವರಲ್ಲಿರುವ ಪರಾಕ್ರಮ, ಆ ಆಶೀರ್ವಾದ, ಆ ಅನುಗ್ರಹ ಬೇರೆ ಯಾರಲ್ಲೂ ಇರಲಿಲ್ಲ. ಅನಂತ ಪಿತ, ನನ್ನನ್ನು ನೋಡಿದವನು ಪಿತನನ್ನು ನೋಡಿದವರಾಗಿದ್ದಾರೆ. ಶಾಂತಿ ಇದ್ರಪ್ಪ, ಇಗೋ ನಾನು ನಿಮಗೆ ಶಾಂತಿಯನ್ನು ಕೊಡುತ್ತೇನೆ, ಶಾಂತಿ ನಿಮ್ಮಲ್ಲಿರಲಿ. ಇದು ಆತನ ನಾಮಾಂಕಿತ. ಅದಕ್ಕಾಗಿ ನಾವೇನು ಹೇಳ್ತೀವಿ? ಶಾಂತಿದಾತ, ಅದ್ಭುತಶಾಲಿ ಯೇಸು, ಸೌಖ್ಯದಾಯಕ ಯೇಸು, ಜೀವದಾಯಕ ಯೇಸು, ಒಳ್ಳೆಯ ಕುರುಬ ಯೇಸು, ಹೀಗೆ ಅನೇಕ ನಾವು ಅವರಿಗೆ ಟೈಟಲ್ಸ್ಗಳನ್ನು ಕೊಡ್ತೀವಿ. ಆದ್ದರಿಂದ ಆತನ ರಾಜ್ಯಕ್ಕೆ ಅಂತ್ಯವಿರೋದು. ಇದನ್ನೇ ತಾಯಿ ಮರಿಯಮ್ಮನವರಿಗೆ ಕೊಟ್ಟ ಸಂದೇಶದಲ್ಲಿ ಗಾಬ್ರಿಯಲ್ ದೂತ ಹೇಳ್ತಾ ಇದ್ದಾನೆ. ಅಂದ್ರೆ ಇವತ್ತು ನಾವು ದೇವರ ಕೃಪೆ, ಆ ಕೃಪೆಯಲ್ಲಿ ಜೀವಿಸ್ತಾ ಇದ್ದೀವಿ. ನಾವಿವತ್ತು ಕಂಗೆಡಬೇಕಾಗಿಲ್ಲ, ಹೆದರ್ಬೇಕಾಗಿಲ್ಲ. ಕೊನೆಯದಾಗಿ ಒಂದು ಮಾತು ಇಲ್ಲಿ ನಾವು ಓದ್ಬಹುದು, ಅಂತ್ಯವಿರದ ಆತನ ರಾಜ್ಯ ಅಭಿವೃದ್ಧಿಗೆ, ಕೊನೆಯಿರದ ರಾಜ್ಯದ ಶಾಂತಿಗೆ. ನೋಡಿ, ಇವತ್ತು ಹೇಳ್ಬೋದು, ಒಂದು ಬದಿಯಲ್ಲಿ ವಿಶ್ವಾಸ ಇಲ್ಲ, ಜನರು ದೇವಾಲಯಕ್ಕೆ ಹೋಗ್ತಾ ಇಲ್ಲ, ದೇವಾಲಯಗಳು ಮಾರಾಟ ಮಾಡ್ತಾ ಇದ್ದಾರೆ, ಅದು ಒಂದು ಬದಿಯಲ್ಲಿ. ಆದರೆ ಯೇಸು ಸ್ವಾಮಿ ಒಂದು ಮಾತು ನಮಗೆ ಹೇಳಿದ್ದಾರೆ, ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೀನಿ. ಒಂದು ಬದಿಯಲ್ಲಿ ಕಡಿಮೆ ಆದಾಗ ಇನ್ನೊಂದು ಬದಿಯಲ್ಲಿ ದೇವರಿಗೆ ಹೆಚ್ಚಿಸಲು ಸಾಧ್ಯವಿದೆ. ದೇವರು ಮಾಡ್ತಾರೆ ದೇವರ ಕಾರ್ಯ, ನಾವು ಅವರಿಗೆ ವಿಧೇಯರಾಗಿ ಪ್ರಾರ್ಥನೆಯಲ್ಲಿ ಜೀವಿಸತಕ್ಕದ್ದು. ಅಂತ್ಯವಿರದಾತನ ರಾಜ್ಯಾಭಿವೃದ್ಧಿಗೆ, ಕೊನೆಯಿರದ ರಾಜ್ಯದ ಶಾಂತಿಗೆ, ಆಸೀನನಾಗುವನಾತ ದಾವೀದನ ಸಿಂಹಾಸನದ ಮೇಲೆ ಅಧಿಕಾರ ನಡೆಸುವನು ಆ ಸಾಮ್ರಾಜ್ಯದ ಮೇಲೆ. ನಮ್ಮ ಅರಸ ಕ್ರಿಸ್ತ ರಾಜ ಎಂಬುದಾಗಿ ಯೆಶಾಯ ಪ್ರವಾದಿ ಅಂದೇ ಪ್ರವಾದಿಸಿದ್ದಾರೆ. ಬಲಪಡಿಸುವನು ನ್ಯಾಯ ನೀತಿಯಿಂದದನು, ಇಂದಿಗೂ ಎಂದೆಂದಿಗೂ ಸ್ಥಿರಪಡಿಸುವನದನು. ಸರ್ವಶಕ್ತ ಸ್ವಾಮಿಯ ಆಗ್ರಹವೇ, ನೋಡಿ, ಸರ್ವಶಕ್ತಿ ಸ್ವಾಮಿಯ ಆಗ್ರಹವೇ ಸಾಧಿಸುವುದನ್ನು. ಯಾಕಂದ್ರೆ ಸರ್ವೇಶ್ವರನೇ ಅದನ್ನು ಸಾಧಿಸುತ್ತಾರೆ. ಅದಕ್ಕಾಗಿ ಇವತ್ತು 2ನೇ ವಾಚನದಲ್ಲಿ ನಾವು ಆಲಿಸಿದೆವು, ಎಲ್ಲಾ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ಕ್ರಿಸ್ತ ಜಯಂತಿ ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ, ಇದು ಎಲ್ಲರ ಹಬ್ಬ, ವಿಶ್ವ ಪ್ರಪಂಚದ ಹಬ್ಬ. ಏಕೆಂದ್ರೆ ಎಲ್ಲಾ ಮಾನವರ ಜೀವೋದ್ಧಾರಕ್ಕಾಗಿ. ನೋಡಿ, ಈ ಹಬ್ಬ ಕೇವಲ ಕ್ರಿಸ್ಮಸ್ ಕೇಕ್ ಕಟ್ ಮಾಡುವುದರಲ್ಲಿ ಸೀಮಿತವಲ್ಲ. ಈ ಹಬ್ಬ ಕೇವಲ ಕ್ಯಾರಲ್ಸ್ ಆಡುವುದರಲ್ಲಿ ಮಾತ್ರವಲ್ಲ. ಈ ಹಬ್ಬ ಕೇವಲ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಅದಲು ಬದಲು ಮಾಡುವುದು ಮಾತ್ರವಲ್ಲ. ಈ ಹಬ್ಬ ಕೇವಲ ಕ್ರಿಸ್ಮಸ್ ಟ್ರೀ ಮತ್ತು ಆ ಡೆಕೋರೇಷನ್ ಮಾತ್ರವಲ್ಲ. ಈ ಹಬ್ಬ ಕೇವಲ ಒಂದು ಗೋದಲಿ ಅದರ ವೈಭವ ಮಾತ್ರವಲ್ಲ. ಈ ಹಬ್ಬ ಜೀವೋದ್ಧಾರ, ಈ ಹಬ್ಬ ರಕ್ಷಣೆ. ಆದ್ದರಿಂದ ಈ ರಕ್ಷಕನನ್ನು ನಮ್ಮ ಹೃದಯವೆಂಬ ಗೋದಲಿಯಲ್ಲಿ ನಾವು ಸ್ವೀಕರಿಸತಕ್ಕದ್ದು. ಒಬ್ಬ ಬರಹಗಾರ ಹೇಳ್ತಾ ಇದ್ದಾನೆ, ಸಾವಿರಾರು ಗೋದಲಿಯಲ್ಲಿ ಯೇಸು ಸ್ವಾಮಿ ಹುಟ್ಟಿ ಒಂದು ವೇಳೆ ನಮ್ಮ ಹೃದಯದಲ್ಲಿ ಹುಟ್ಟದಿದ್ದರೆ, ಅಂದರೆ ಅದರ ಅರ್ಥ ಅವರ ಜೀವೋದ್ಧಾರವನ್ನು ನಾವು ಸ್ವೀಕರಿಸದಿದ್ದರೆ, ಆ ರಕ್ಷಣೆಯನ್ನು ನಾವು ಅಂಗೀಕರಿಸದಿದ್ದರೆ, ನಾವು ಮಾಡಿದ ಬೋಧನೆಗಳು, ನಮ್ಮ ಭಕ್ತಿ ಎಲ್ಲ ವ್ಯರ್ಥವಾಗುತ್ತೆ.
ಅದಕ್ಕೆ ಇದಕ್ಕೆಲ್ಲ ಅರ್ಥ ಕೊಡಬೇಕಾದ್ರೆ ಆ ಜೀವೋದ್ಧಾರವನ್ನು ನಾವು ಅನುಭವಿಸಬೇಕು. ಯೇಸು ಸ್ವಾಮಿ ಆ ಜೀವೋದ್ಧಾರವನ್ನು ನಮಗೆ ಕೊಟ್ಟಿದ್ದಾರೆ. ಹೇಗೆ? ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖನಾದಾಗ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗ್ತೀವಿ. ಕ್ರಿಸ್ತ ಜಯಂತಿ ನಮ್ಮನ್ನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳನ್ನಾಗಿಸಲು ಕರೆ ನೀಡ್ತಾ ಇದೆ. ಆದ್ದರಿಂದ ಎಲ್ಲಾ ಮಾನವರ ಜೀವೋದ್ಧಾರಕ್ಕಾಗಿ ದೇವರ ಅನುಗ್ರಹವು ಪ್ರಕಟವಾಗಿದೆ. ಯೇಸು ಸ್ವಾಮಿಯ ಜನನ ಒಂದು ಅನುಗ್ರಹ. ಗೋದಲಿಯನ್ನು ನಾವು ಮಾಡ್ತೀವಿ, ಆ ಗೋದಲಿಯಲ್ಲಿ ಯೇಸುವನ್ನು ನೋಡ್ತೀವಿ, ಅದೊಂದು ಅನುಗ್ರಹ. ಅದರಿಂದ ಈ ಅನುಗ್ರಹ, ಈ ಕೃಪೆ ದೇವರು ನಮಗೆ ಕೊಟ್ಟಿದ್ದಾರೆ. ಅದರಿಂದ ನಾವು ಹೇಗೆ ಜೀವಿಸಬೇಕು, ಈ ಕ್ರಿಸ್ತ ಜಯಂತಿಯನ್ನು ಆಚರಿಸುವಾಗ ಅಥವಾ ಈ ಕ್ರಿಸ್ತ ಜಯಂತಿಯ ಒಂದು ಆಶೀರ್ವಾದ ಏನ್ ನಮಗೆ ಅಂತೇಳಿ ಸಂತ ಪೌಲರು ಬಹಳ ಸುಂದರವಾಗಿ ತೀತನಿಗೆ ಹೇಳ್ತಾ ಇದ್ದಾರೆ. ನಾವು ಭಕ್ತಿಹೀನ ನಡತೆಯನ್ನು ನೋಡಿ, ಭಕ್ತಿಹೀನ ನಡತೆ. ಇವತ್ತು ನಾವು ಏನ್ ಬೇಕಾದ್ರೂ ಮಾಡ್ಬೋದು, ಹೇಗ್ ಬೇಕಾದ್ರೂ ಜೀವಿಸಬಹುದು. ಕಾಮ, ಕ್ರೋಧ, ಮದ, ಮತ್ಸರ, ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹ, ಮಾಟ, ಮಂತ್ರ, ಕಣಿ, ಶಕುನ, ತಾಯತ, ದುರಾಸೆ, ದುರ್ನಡತೆ ಅಥವಾ ಅಶ್ಲೀಲತೆ ಇವುಗಳಲ್ಲೇ ಬಿದ್ದುಕೊಂಡಿದ್ದೀವ. ಭಕ್ತಿಹೀನ ನಡತೆ. ಕೇವಲ ಬಾಯಿಯ ತುಟಿಯ ಭಕ್ತಿಯನ್ನು ನಾವು ಮಾತ್ರ ಮಾಡಬಾರ್ದು. ಅದು ನಾವು ಕ್ರಿಸ್ತ ಜಯಂತಿಯನ್ನು ಆಚರಿಸಿದಂಗೆ ಆಗುವುದಿಲ್ಲ. ಅದಕ್ಕಾಗಿ ಭಕ್ತಿಹೀನ ನಡತೆ. ಭಕ್ತಿಹೀನ ಅಂದ್ರೆ ಏನು? ಡಬಲ್ ಮೈಂಡೆಡ್ನೆಸ್, ಡಬಲ್ ಲೈಫ್. ವ್ಯಭಿಚಾರದಲ್ಲಿ ಜೀವಿಸುವುದು, ಅನೈತಿಕತೆಯಲ್ಲಿ ಜೀವಿಸುವುದು, ಇದು ಭಕ್ತಿಹೀನ ನಡತೆ. ಮತ್ತು ದೇವಾಲಯದಿಂದ ದೂರ ಇರುವುದು, ಸಂಸ್ಕಾರಗಳಿಂದ ದೂರ ಇರುವುದು, ದೇವರ ಆಜ್ಞೆಗಳನ್ನು ಪಾಲಿಸದೇ ಇರುವುದು ಭಕ್ತಿಹೀನ ನಡತೆ. ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ. ನೋಡಿ, ಪ್ರಾಪಂಚಿಕ ವ್ಯಾಮೋಹ, ನಾನು ನನ್ನ ಕೆಲಸ. ಇವತ್ತು ಎಷ್ಟೋ ಮಂದಿ ನಡುರಾತ್ರಿ ಪೂಜೆಗೆ ಹೋಗಲು ಅವರಿಗೆ ಆಗುದಿಲ್ಲ, ಹೋಗೋಲ್ಲ, ಅವ್ರಿಗೆ ಬಿದ್ದು ಹೋಗಿಲ್ಲ ಕ್ರಿಸ್ತ ಜಯಂತಿ. ಯಾಕಂದ್ರೆ ಇದೊಂದು ಶ್ರೇಷ್ಠ ರಹಸ್ಯ, ಶ್ರೇಷ್ಠ ಸತ್ಯ. ಈ ಸತ್ಯವನ್ನು ನಾವು ಮನಗಾಣಬೇಕು ಆತ್ಮೀಯರೇ. ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ. ನೋಡಿ, ಎಲ್ಲಾ ಮಾನವರ ಜೀವೋದ್ಧಾರಕ್ಕಾಗಿ ದೇವರ ಅನುಗ್ರಹ ಪ್ರಕಟವಾಗಿದೆ. ನಾವು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಭಕ್ತರಾಗಿಯೂ ಜೀವಿಸಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ವಿವೇಕ ಕಳೆದುಕೊಂಡ ಮನುಷ್ಯ ನಾಶ ಆಗಿಬಿಡ್ತಾನೆ, ಅವನು ಸೋತು ಹೋಗ್ತಾನೆ. ಪ್ರಾಮಾಣಿಕತೆ ಇಲ್ಲದಿದ್ದರೆ ಅಪ್ರಾಮಾಣಿಕತೆ ಅದು ಅವನಿಗೆ ಒಂದು ರಿವರ್ಸ್ ಆಗಿ ನೋವು ತರುತ್ತೆ. ಹಾಗೇನೆ ಭಕ್ತ, ನಾವು ದೇವರ ವಿಶ್ವಾಸಿಗಳು, ನಾವು ಬಾಳಬೇಕು. ಆ ಸ್ನಾನ ದೀಕ್ಷೆಯ ನಮ್ಮ ಪ್ರಮಾಣಕ್ಕೆ, ನಾವು ವಾಗ್ದಾನಕ್ಕೆ ಯೋಗ್ಯರಾಗಿ ನಾವು ಬಾಳಬೇಕು. ಅದಕ್ಕಾಗಿ ವಿವೇಕಿಗಳಾಗೋಣ, ಪ್ರಾಮಾಣಿಕರಾಗೋಣ. ನಮ್ಮ ಭಕ್ತಿ ಪ್ರಭು ಯೇಸುವಿನಲ್ಲಿ, ತ್ರಯೇಕ ದೇವರಲ್ಲಿ ಇನ್ನೂ ಹೆಚ್ಚಾಗಲೆಂದು ಪ್ರಾರ್ಥಿಸೋಣ. ಅಲ್ಲದೆ ಮಹೋನ್ನತ ದೇವರು ಮತ್ತು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರು ಮಹಿಮಾರೂಪದಲ್ಲಿ ನಮಗೆ ಪ್ರತ್ಯಕ್ಷವಾಗುವ ಸೌಭಾಗ್ಯವನ್ನು ಎದುರು ನೋಡಬೇಕೆನ್ನುವುದು ಕಲಿಸುತ್ತದೆ. ನೋಡಿ, ಏನಾಗಿದೆ? ಪ್ರಕಟವಾಗಿದೆ ಅನುಗ್ರಹ. ಅನುಗ್ರಹ ನಮಗೆ ಇದೆಲ್ಲ ಕಲಿಸುತ್ತದೆ. ನಾವು ಎದುರು ನೋಡುವವರು ಸೋತು ಹೋಗುವ ಜನಾಂಗವಲ್ಲ, ಯೇಸುವಿನ ಬರೋಣಕ್ಕೆ ಎದುರು ನೋಡುವವರಾಗಿದ್ದೀವಿ. ಯೇಸು ಕ್ರಿಸ್ತರು ಏನು ನಮಗೆ ಶ್ರೇಷ್ಠ ಮಹದುಪಕಾರವನ್ನು ಮಾಡಿದ್ದಾರೆ. ಅದಕ್ಕಾಗಿ ಈ ದಿನ, ಈ ರಾತ್ರಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಈ ಕ್ರಿಸ್ತ ಜಯಂತಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಏಕೆಂದರೆ ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧ, ಜನ್ಮ ಪಾಪದಿಂದ, ಅಪರಾಧಗಳಿಂದ ನಮಗೆ ಏನ್ ಮಾಡಿದ್ದಾರೆ? ವಿಮೋಚಿಸಿದ್ದಾರೆ. ವಿಮೋಚನೆ ಯೇಸುವಿನಲ್ಲಿದೆ. ಈ ರಾತ್ರಿ ವಿಮೋಚನೆಯ ರಾತ್ರಿ, ಈ ರಾತ್ರಿ ಬಿಡುಗಡೆಯ ರಾತ್ರಿ, ಶಾಪ ಪಾಪದಿಂದ ಬಿಡುಗಡೆಯ ರಾತ್ರಿ. ಪರಿಶುದ್ಧರನ್ನಾಗಿಸಿದ್ದಾರೆ, ವಿಮೋಚಿಸಿದ್ದಾರೆ, ಪರಿಶುದ್ಧರನ್ನಾಗಿಸಿ ಸತ್ಕಾರ್ಯಗಳಲ್ಲಿ, ಒಳ್ಳೆಯ ಕಾರ್ಯಗಳಲ್ಲಿ, ಒಳ್ಳೆಯ ಸೇವೆ ಮಾಡುವ, ಅಗತ್ಯದ ಸೇವೆ ಮಾಡುವ ಆಸಕ್ತರಾದ ಒಂದು ಜನಾಂಗವನ್ನಾಗಿ ಮಾಡಿದರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಲೆಂದು ತಮ್ಮನ್ನೇ ನಮಗಾಗಿ ಸಮರ್ಪಿಸಿಕೊಟ್ಟರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಲೆಂದು ತಮ್ಮನ್ನೇ ನಮಗಾಗಿ ಸಮರ್ಪಿಸಿಕೊಟ್ಟರು. ನಾವು ಯಾರು? ನಾವು ದೇವರ ಸ್ವಂತ ಜನಾಂಗವಾಗಬೇಕು, ಸ್ವಕೀಯ ಜನರು. ಸಂತ ಪೇತ್ರರು ಹೇಳ್ತಾ ಇದ್ದಾರೆ, ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಲೆಂದು. ಈ ಲೋಕದಲ್ಲಿ ಎಲ್ಲರೂ ದ್ವೇಷಿಸುವಾಗ, ಎಲ್ಲರೂ ತುಚ್ಛೀಕರಿಸುವಾಗ ನಮಗೊಬ್ಬ ದೇವರಿದ್ದಾರೆ, ಅವರು ಪ್ರೀತಿಸುತ್ತಾರೆ. ಈ ಗೋಧಲಿ ಅಂದ್ರೆ ಪ್ರೀತಿಯ ಸಂಕೇತ. ಈ ಕ್ರಿಸ್ತ ಜಯಂತಿ ಅಂದ್ರೆ ದೇವರ ಪ್ರೀತಿಯ ಸಂಕೇತ. ಯೋಹಾನ 3:16 ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆ ಅಂದರೆ ನಮ್ಮ ಏಕಮಾತ್ರ ಕುವರನನ್ನೇ ನಮಗಾಗಿ ದಯಪಾಲಿಸಿದರು. ಅಂತ ರಕ್ಷಕನನ್ನು ಪಡೆದ ನಾವು ಎಷ್ಟೋ ಭಾಗ್ಯವಂತರು. ಆತ್ಮೀಯರೇ, ಅಂತ ರಕ್ಷಕನನ್ನು ಧರೆಗೆ ಕೊಟ್ಟ ಶ್ರೇಷ್ಠ ವ್ಯಕ್ತಿಗಳು ಮರಿಯಾ, ಜೋಸೆಫ್. ಇವರ ಜೀವನವನ್ನು ನಾವು ಮರೆಯದಿರೋಣ. ಅವರ ಜೀವನ ನಮಗೆ
ಪ್ರೇರಣೆಯಾಗಲಿ. ಅವರು ಆ ಶಿಶುವನ್ನು ತೆಗೆದುಕೊಂಡ ರೀತಿ ಮತ್ತು ಆ ಕಷ್ಟ ಸಂಕಷ್ಟಗಳ ಮಧ್ಯೆಯೂ ದೇವರಿಗೆ ವಿಧೇಯರಾದ ರೀತಿ, ಸಮರ್ಪಿಸಿ ಜೀವಿಸಿದ ರೀತಿ, ದೇವರ ವಾಕ್ಯದಲ್ಲಿ ಭರವಸೆ ಇಟ್ಟ ರೀತಿ, ಆ ಜೀವೋದ್ಧಾರವನ್ನು ಅವರೂ ಪಡೆದ್ರು, ಆ ಜೀವೋದ್ಧಾರವನ್ನು ನಮಗೂ ಕೊಟ್ಟರು. ಆದ್ದರಿಂದ ಆ ಕುರುಬರಿಗೆ ದೇವದೂತನು ಸಂದೇಶವನ್ನು ತಂದರು, ನಮಗೆಲ್ಲರಿಗೂ. ಏಕೆಂದರೆ ದೀನ ದಲಿತರಾದ ನಮಗೆ, ಹಾಗೇನೆ ಈ ಲೋಕದಲ್ಲಿ ಜೀವಿಸುವ ನಮಗೆ ಒಂದು ರಕ್ಷಣೆಯ ಮಾರ್ಗವನ್ನು ತೋರಿಸಿದ, ಹೇಗೆ ಆ ಬಡ ಬಗ್ಗರ ಬಗ್ಗೆ ಕಾಳಜಿ ವಹಿಸಿದ ದೇವರು ಇವತ್ತು ಸಮಾಜದಲ್ಲಿ ನಿರ್ಗತಿಕರು, ನಿರಾಶ್ರಿತರು, ಅನಾಥರು, ಬಡವರು, ವಿಧುರರು, ವಿಧವೆಯರು, ಒಂದು ತಿನ್ನ ಊಟಕ್ಕೆ ಕಷ್ಟಪಡುತ್ತಿರುವವರು, ಅಥವಾ ಯುದ್ಧ ಜಗಳಗಳಿಗೆ ಜರ್ಜರಿತರಾಗಿ ಹೋದವರು, ನಿರಾಶ್ರಿತ ಕ್ಯಾಂಪ್ಗಳಲ್ಲಿ ಇರುವವರು, ಅಥವಾ ನೈಸರ್ಗಿಕ ವಿಕೋಪಗಳಿಗೆ ಬಲಿಯಾಗಿ ಕುಟುಂಬವನ್ನು ಕಳ್ಕೊಂಡವರು, ಅವಘಡಗಳಿಗೆ ಬಲಿಯಾಗಿ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು, ನೋವುಗಳನ್ನು ಎದುರಿಸುತ್ತಿರುವವರಿಗೆ ಇದು ಶುಭ ರಾತ್ರಿ. ನಿಮ್ಮನ್ನು ಪ್ರೀತಿಸುವ ದೇವರೊಬ್ಬರಿದ್ದಾರೆ, ರಕ್ಷಿಸುವ ದೇವರೊಬ್ಬರಿದ್ದಾರೆ, ಜೀವೋದ್ಧಾರ ಕೊಡುವ ದೇವರೊಬ್ಬರಿದ್ದಾರೆ. ಅದರಿಂದ ನಾವೇನು ಮಾಡಬೇಕು? ಇವತ್ತು ಮಹೋನ್ನತದಲ್ಲಿರುವ ದೇವರಿಗೆ ಮಹಿಮೆ ಕೊಡೋಣ. ನಮಗೆಲ್ಲರಿಗೂ ಶಾಂತಿ ಸಮಾಧಾನದಿಂದ ದೇವರು ತುಂಬಿಸಲೆಂದು ನಮಗಾಗಿಯೂ ವಿಶ್ವಕ್ಕಾಗಿಯೂ ಪ್ರಾರ್ಥಿಸೋಣ. ಸರ್ವಶಕ್ತ ಕರುಣಾಳು ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೊಡಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಶುಭ ರಾತ್ರಿಯಲ್ಲಿ ಕ್ರಿಸ್ತ ಜಯಂತಿಯನ್ನು ನಾವು ಕೊಂಡಾಡುವಾಗ ವಿಶೇಷವಾಗಿ ವಿಶ್ವದ ಮೇಲೆ ನಿಮ್ಮ ಕರುಣೆ ಕೃಪೆ ದಯೆ ಇಳಿದು ಬರಲಿ. ಇದೋ ಯೇಸು, ಎಲ್ಲಾ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ಎಷ್ಟೋ ಜನರು ಭಕ್ತಿಹೀನ ನಡತೆಯಲ್ಲಿದ್ದಾರೆ, ಪ್ರಾಪಂಚಿಕ ವ್ಯಾಮೋಹಗಳಲ್ಲಿ ಮುಳುಗಿ ಹೋಗಿದ್ದಾರೆ, ದೇವ ವಿಶ್ವಾಸದಿಂದ ಪ್ರಾರ್ಥನೆಯಿಂದ ದೂರವಿದ್ದಾರೆ, ದೇವ ಸಂಸ್ಕಾರಗಳಿಂದ ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ಜೀವಿಸ್ತಾ ಇದ್ದಾರೆ. ಅವರೆಲ್ಲರ ಮೇಲೆ ಕರುಣೆಯಾಗು ಸ್ವಾಮಿ. ಈ ರಾತ್ರಿ ಶುಭ ರಾತ್ರಿ, ಈ ರಾತ್ರಿ ಪರಮ ರಾತ್ರಿ, ಈ ರಾತ್ರಿ ಪಾವನ ರಾತ್ರಿ ಆಗಲಿ. ಈ ಹಬ್ಬ ಆಶೀರ್ವಾದದ ಕೃಪೆಯ, ಕರುಣೆಯ ಹಾಗೂ ಬಿಡುಗಡೆಯ ಹಬ್ಬವಾಗಲಿ. ಈ ನನ್ನ ಸ್ವಾರ್ಥೆಯನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಹೃನ್ಮನಗಳನ್ನು ನವೀಕರಿಸಿರಿ. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸುವೇ, ಕ್ರಿಸ್ತ ಜಯಂತಿಯ ಕೃಪೆಯಾಗಿ ಕುರುಡರು ನೋಡುವಂತಾಗಲಿ, ಕಿವುಡರು ಆಲಿಸುವಂತಾಗಲಿ, ಮೂಗರು ಮಾತನಾಡುವಂತಾಗಲಿ, ಪಾರ್ಶ್ವ ರೋಗಿಗಳು ಎದ್ದು ನಡೆಯಲಿ. ಎಲ್ಲ ಮಾರಣಾಂತಿಕ ಕಾಯಿಲೆಗಳು ಸೌಖ್ಯವಾಗಲಿ. ತಲೆಮುಡಿಯಿಂದ ಪಾದದವರೆಗಿರುವ ಎಲ್ಲ ವೈರಸ್ಗಳು, ರೋಗಗಳು, ಬಾಧೆಗಳು, ಪೀಡೆ ಪಿಚಾಟಿಗಳ ಶಕ್ತಿಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಆ ಜೀವೋದ್ಧಾರವನ್ನು ಎಲ್ಲರೂ ಅನುಭವಿಸಲಿ. ಟಚ್ ದೆಮ್ ಲಾರ್ಡ್, ನಾಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಅಭಿಷೇಕಿಸಿ, ಸ್ಪರ್ಶಿಸಿ, ಆಶೀರ್ವದಿಸಿರಿ ಯೇಸುವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ. ಹಾಲೆಲೂಯ, 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 ಹಾಲೆಲೂಯ. ಎಲ್ಲರೂ ನಾವು ಸ್ತುತಿಸೋಣ. ಹಾಲಮರಗಿದ್ರೆ ಶಾರ ಬಾಲಕರ ಶಂದರಿಯರವರ ಆಲ್ಫಕೋರ ರಾಫಾಲ್ದರಿರಮ ಶರೀರ ಶಮ್ಮ ಲಕ್ಕಿಂಬಿರವರ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ತಂದೆ ವಂದನೆ, ಯೇಸುವೆ ವಂದನೆ, ತಂದೆ ಆರಾಧನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಸ್ತುತಿಸಿ, ಸ್ತುತಿಸಿ, ಸ್ತುತಿಸಿ. ಹಾಲೆಲೂಯ. ಈ ಕ್ರಿಸ್ತ ಜಯಂತಿಗಾಗಿ ಸ್ತೋತ್ರ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ, ಈ ಹಬ್ಬವನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಯೇಸುವೇ. ನಿಮ್ಮ ಕರುಣೆಗಾಗಿ ಸ್ತೋತ್ರ, ದಿವ್ಯ ಬಲಿ ಪೂಜೆಗಾಗಿ ಸ್ತೋತ್ರ, ನೀವು ಮಾಡಿದ ಒಂದೊಂದು ಉಪಕಾರಗಳಿಗಾಗಿ ಸ್ತೋತ್ರ ದೇವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಪ್ರೈಸ್ ಯು, ಪ್ರೈಸ್ ಯು, ಪ್ರೈಸ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆತ್ಮೀಯರೇ, ನನ್ನ ವೈಯಕ್ತಿಕ ಪರವಾಗಿ, ಯೇಸು ಸ್ಪರ್ಶ ತಂಡದ ಪರವಾಗಿ ನಿಮಗೆಲ್ಲರಿಗೂ ನಾನು ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ವಿಶ್ ಯು ಬ್ಲೆಸ್ಡ್ ಆ್ಯಂಡ್ ವೆರಿ ವೆರಿ ಹ್ಯಾಪಿ ಕ್ರಿಸ್ಮಸ್. ಮೇ ಗಾಡ್ ಬ್ಲೆಸ್ ಯು. ದೇವರ ಆಶೀರ್ವಾದ ನಿಮ್ಮೊಂದಿಗಿರಲಿ. ಈ ಸಂದೇಶವನ್ನು ಸಾಧ್ಯವಾದಷ್ಟು ಜನರಿಗೆ ನೀವು ಹಂಚಿಕೊಳ್ಳಿ. ವಾಟ್ಸಪ್, ಫೇಸ್ಬುಕ್ ಅಥವಾ ಇಮೇಲ್ ಮೂಲಕ ಹಂಚಿಕೊಳ್ಳಿ. ಥ್ಯಾಂಕ್ ಯು.